ಸೊ ಇವತ್ತು ವನಮಹೋತ್ಸವ ಮಾಡ್ತಾ ಇದ್ದೀರಾ. ಇದು ಏನಂತ ಹೇಳಿದ್ರೆ ಇದೊಂದು ಸಿಂಬಾಲಿಕ್ ಆಗಿ ಮಾಡೋದು. ನಿಮಗೆ ಮಳೆ ಎಲ್ಲ ಬರ್ತಾ ಇದೆ, ನೋಡ್ತಾ ಇದ್ದೀರಾ? ಯಾವ ತಿಂಗಳಿಂದ ಬರುತ್ತೆ ಮಳೆ? ಜೂನಲ್ಲಿ ಬರುತ್ತಾ? ಈ ಕಡೆ ಲೇಡೀಸ್ ಗರ್ಲ್ಸ್ ಯಾವಾಗ ಬರುತ್ತೆ? ಹೇಳಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಟೈಮ್ ಬರಲ್ಲ. ಒಂದು ಹೇಳ್ಬೇಕು ಬೇಗ ಬೇಗ. ಜೂನಲ್ಲಿ ಬರುತ್ತೆ. ಜೂನಲ್ಲಿ ಯಾಕೆ ಮಳೆ ಬರುತ್ತೆ? ಹಾಂ, ಮಳೆಗಾಲ ಅಂತ ಮಳೆ ಬರುತ್ತಾ? ಒಳ್ಳೆ ಆನ್ಸರ್ ಅದು, ಆದರೆ ಮಾರ್ಕ್ಸ್ ಇಲ್ಲ. ಓಕೆ, ಸೊ ನೀವೇನಂತ ಹೇಳಿದ್ರೆ ಈ ಮಾನ್ಸೂನ್ ಸೆಟ್ ಆಗೋದು ಗೊತ್ತಲ್ಲ ನಿಮಗೆ. ಸಮುದ್ರದಲ್ಲಿ ಚಂಡಮಾರುತ ಹೇಳುತ್ತೆ ಮೇಲೆ ಮೇಲೆ ಹೋಗ್ಬೇಕಾದ್ರೆ ಅದನ್ನೆಲ್ಲ ಯಾವುದನ್ನು ತಡೆಯುತ್ತೆ? ಆ ಗಾಳಿನ ತಡೆಯೋದು ಎಲ್ಲಿದೆ ಶಕ್ತಿ? ಎಲ್ಲಿದೆ ಮರ? ಕಾಡೆಲ್ಲಿದೆ? ಕಾಡೆಲ್ಲಿದೆ? ಕಾಡು ಫಾರೆಸ್ಟಲ್ಲಿದೆ. ಫಾರೆಸ್ಟಲ್ಲಿದೆಯಾ? ಕಾಡು ಫಾರೆಸ್ಟ್ ಎರಡೂ ಒಂದೇ ಅಲ್ವಾ? ಮತ್ತೆ ಎಲ್ಲಿದೆ ಕಾಡು? ಭೂಮಿಯಲ್ಲಿದೆಯಾ? ಹಾಗಾದ್ರೆ ಎಲ್ಲ ಕಡೆ ಮಳೆ ಬರಬೇಕು. ರಾಜಸ್ಥಾನಲ್ಲೆಲ್ಲ, ಅಲ್ಲಿ ಯಾಕೆ ಬರಲ್ಲ? ನೀವು ಹೇಳಿದ್ರಲ್ಲ ಭೂಮಿಲಿ ಮರ ಬೆಳೆ ಕಾಡಿದೆ ಹಂಗಾಗಿ ಮಳೆ ಬರುತ್ತೆ ಅಂತ. ಆ ನೀರಿಲ್ವಾ? ಮಳೆ ಬಂದರೆ ನೀರು ಬರುತ್ತಲ್ಲ. ನಿಮ್ಗೆಲ್ಲ ಏನಂತ ಹೇಳಿದ್ರೆ ಈ ಎದುರುಗಡೆ ಗುಡ್ಡ ನೋಡ್ತಿದ್ದೀರಾ? ಎದುರುಗಡೆ ಗುಡ್ಡ ನೋಡ್ತಿದ್ರಿ. ಈಗ ಆಯಿತು, ನೀವು ಹೇಳಲಿಲ್ಲ ಆನ್ಸರ್. ಓಕೆ, ಎದುರುಗಡೆ ಗುಡ್ಡ ನೋಡ್ತಿದ್ದೀರಲ್ವಾ? ಅದು ಯಾವ ಗಿಡ? ಆಗುಂಬೆ. ಆಗುಂಬೆ ಜೊತೆಗೆ ಬರೀ ಆಗುಂಬೆ ಮಾತ್ರ ನೋಡ್ತಿದ್ದೀರಾ? ವೆಸ್ಟರ್ನ್ ಘಾಟ್ಸ್ ನಮ್ಗೆ ಅಷ್ಟೊಂದು ದೊಡ್ಡ ದೊಡ್ಡ ವರ್ಡ್ಸ್ ಎಲ್ಲ ಬೇಡ. ಆಗುಂಬೆ ಗುಡ್ಡ ನೋಡಿದಿರಿ, ಆಮೇಲೆ ಇನ್ಯಾವುದು ಬೇರೆ ಗುಡ್ಡ ಯಾವುದು? ಚಾರ್ಮಡಿ ಗುಡ್ಡ, ಆಮೇಲೆ ಹಾಂ ಶಿರಾಡಿ, ಆಮೇಲೆ ಯಾವುದು? ಹುಲಿಕಲ್ ಗುಡ್ಡ, ಆಮೇಲೆ ಇಷ್ಟನ್ನ ನಾಲ್ಕೇ ಗುಡ್ಡ ನೋಡಿದ್ರ? ಓಕೆ, ಈ ಥರ 4 ಗುಡ್ಡ ಏನು ಸೇರುತ್ತೆ? ಈ 4 ಗುಡ್ಡಗಳು ಸೀರೀಸ್ ಆಫ್ ಫಾರೆಸ್ಟ್ಗೆ ಏನಂತೀವಿ? ವೆಸ್ಟರ್ನ್ ಘಾಟ್ಸ್ ಅಂತೀವಿ. ಹೌದಾ? ನಿಮ್ಮ ಶಾಲೆ ಅಕಾಡೆಮಿಕ್ಸಲ್ಲಿ ಓದ್ಬೋದಲ್ಲ. ಅದರಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಬೆಟ್ಟ ಗುಡ್ಡಗಳು ಜೊತೆಗೆ ಕಾಡುಗಳಿದ್ದಾವೆ. ಆ ಕಾಡುಗಳನ್ನ ಏನು ಮಾಡಿದ್ದೀವಿ ನಾವು ಅಂದರೆ ಕಾನೂನು ಪ್ರಕಾರ ರಿಸರ್ವ್ ಫಾರೆಸ್ಟ್ ಅಂತ ಮಾಡಿದ್ದೀವಿ. ಕಾಂತಾರ ಫಿಲ್ಮ್ ನೋಡಿದ್ದೀರಲ್ಲ ಎಲ್ಲ, ಅದರಲ್ಲಿ ಏನಂತಾರೆ? ರಿಸರ್ವ್ ಫಾರೆಸ್ಟ್ ಅಳತೆ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರಲ್ವ? ಅದೆಲ್ಲ ಗೊತ್ತಲ್ಲ, ಎಲ್ಲ ನೋಡಿದ್ದೀರ ಅನ್ಸುತ್ತೆ. ಎಷ್ಟು ಜನ ನೋಡಿಲ್ಲ ಕೈ ಎತ್ತಿ? ನೋಡಿಲ್ಲ? ಓಕೆ, ಆಯಿತು. ಅಲ್ಲ, ನೀವು ಕೇಳ್ತಾ ಇದ್ದೀರಾ ಇಲ್ಲ ಅನ್ನೋಕ್ಕೆ ಟೆಸ್ಟ್ ಮಾಡೋಕ್ಕೆ ಅದು ಮಾಡಿದ್ದಷ್ಟೇ. ಓಕೆ, ಮೆಜಾರಿಟಿ ನೋಡಿದ್ದೀರ. ಓಕೆ, ಸೊ ಈ ಥರ ಗುಡ್ಡಗಳಲ್ಲಿ ಏನಾಗಿದೆ? ನ್ಯಾಚುರಲಿ ಗ್ರೋನ್ ಫಾರೆಸ್ಟ್ ಅಂದರೆ ಟ್ರೀ ಗ್ರೋತ್ ಇದೆ. ಆ ಟ್ರೀ ಗ್ರೋತ್ ಏನಾಗುತ್ತೆ? ನಿಮ್ಮ ಉಡುಪಿ ಸೈಡ್ ಏನು ಕೋಸ್ಟಲ್ ವೆದರ್ ಅಂದರೆ ಕೋಸ್ಟಲ್ ವಿಂಡ್ಸ್ ಏನು ಹೋಗುತ್ತೆ ಮೇಲೆ ಹೋಗ್ಬೇಕಾದ್ರೆ ಅದು ಚೆಕ್ ಮಾಡಿ ನಿಮಗೆ ಮಳೆ ಬರೆಸ್ತದೆ ಅಲ್ವಾ? ಈಗ ಮರ ಗಿಡಗಳಿಲ್ಲ ಅಂದರೆ ಏನು ಮಾಡ್ತೀರಾ? ಮರ ಇಲ್ಲ ಅಂದರೆ ಏನು ಮಾಡ್ತೀರಾ? ಮಳೆ ಬರುತ್ತಾ? ಯಾಕೆ ಬರಲ್ಲ? ನಿಮ್ಮ ಗಾಳಿನ ಚೆಕ್ ಮಾಡೋಂಥದ್ದು ಬೇರೆ ಯಾವುದು ಮೆಕ್ಯಾನಿಸಮ್ ಇಲ್ಲ, ಪ್ರಕೃತಿಲಿ ಇರೋದೇ ಅದು ಒಂದೇ. ಸೊ ಅದಕ್ಕೋಸ್ಕರ ಕಾಡನ್ನು ಹೆಚ್ಚಾಗಿ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಸಾರ್ವಜನಿಕರಾಗಿ ನೀವು ಸ್ಟೂಡೆಂಟ್ಸ್ ಆಗಿ ಅದನ್ನೇನು ಮಾಡ್ತೀರಾ? ಇವಾಗ ಅದನ್ನು ವಿಷಯ ತಿಳ್ಕೊಳ್ತೀರಾ, ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಅದನ್ನು ಉಳಿಸಿ ಬೆಳೆಸೋಂಥ ಕೆಲಸ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಅದ್ರ ಜೊತೆಗೆ ಫಾರೆಸ್ಟಲ್ಲಿ ಅದ್ರ ಜೊತೆಗೆ ಬರೀ ಮರ ಮಾತ್ರ ಇರುತ್ತಾ? ಮರನ ಯಾರು ಕಾಯ್ತಾರೆ? ಹಾಂ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕಾಯಲ್ವಾ? ಏನು ಹಿಂಗಂತಾರೆ ಇವರು? ಫಸ್ಟ್ ಆಫ್ ಆಲ್ ಏನಂದರೆ ವೈಲ್ಡ್ ಅನಿಮಲ್ಸ್ ದೇ ಆರ್ ದ ರಿಯಲ್ ಪ್ರೊಟೆಕ್ಟರ್ಸ್ ಅಲ್ವಾ? ಯಾರು ಹೋಗ್ತೀವ? ಮನುಷ್ಯ ಹುಲಿ ಇದೆ ಅಂದರೆ ಹೋಗ್ತೀವ? ಆನೆ ಇದೆ ಅಂದರೆ ಹೋಗ್ತೀವ? ಚಿರತೆ ಇದೆ ಅಂದರೆ ಹೋಗ್ತೀವ? ಸೊ ಫಾರೆಸ್ಟ್ನ ಏನು ಮಾಡಿದ್ದಾರೆ? ನೇಚರು ಅದೇ ಪ್ರೊಟೆಕ್ಟ್ ಮಾಡೋಕ್ಕೆ ಕೆಲವು ವಾರಿಯರ್ಸ್ನ ಡೆವಲಪ್ ಮಾಡಿದರು. ಅವರೆಲ್ಲ ಯಾರ್ಯಾರು? ಟೈಗರ್, ಲಯನ್ ಇಲ್ಲ ನಮ್ಮಲ್ಲಿ. ಲಯನ್ ಎಲ್ಲಿದೆ? ಗುಜರಾತಲ್ಲಿದೆ. ಗುಜರಾತ್ ಬಿಟ್ಟರೆ ಇಲ್ಲ. ಸೊ ಓಕೆ, ಅದಕ್ಕೋಸ್ಕರ ಲಯನು ಮಾಡುತ್ತಿಲ್ಲ ಅಂತಲ್ಲ, ಬಟ್ ಅದು ನಮ್ಮ ಭಾಗದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಸೊ ಆನೆಗಳು, ಚಿರತೆಗಳು ಇವೆಲ್ಲ ಏನು ಮಾಡ್ತಿದೆ? ಮನುಷ್ಯನ ಒಳಗಡೆ ಹೋಗಕ್ಕೆ ಬಿಡುತ್ತಾ? ಈಗ ಯಾವುದೋ ಒಂದು ಪಕ್ಕದಲ್ಲಿ ಹೇಳ್ತೀವಿ ಒಳಗಡೆ ಹೋಗಿ ಅಲ್ಲಿ ಹಾವಿದೆ ಅಂದರೆ ನೀವೇನಂತೀರ? ಹೋಗ್ತೀರಾ? ಅದೇ ಥರ ಆನೆ ಇದೆ ಹೋಗಿ ಅಂದರೆ ಹೋಗ್ತೀರಾ? ಸೊ ಅವರೆಲ್ಲ ಏನು ಮಾಡ್ತಿದ್ದಾರೆ? ರಿಯಲ್ ಪ್ರೊಟೆಕ್ಟರ್ಸ್, ಅವರೇ ನಿಜವಾದ ವಾರಿಯರ್ಸು. ಸೊ ಅವ್ರು ಆದಮೇಲೆ ನೆಕ್ಸ್ಟ್ ಯಾರು ಪ್ರೊಟೆಕ್ಟ್ ಮಾಡ್ತಾರೆ? ಫಾರೆಸ್ಟ್ ಅವ್ರು ಮಾತ್ರನಾ?
ನಮಗೂ ಪ್ರಾಣಿಗಳು ತಿನ್ನಲ್ವಾ? ನಮಗೂ ಹೆದರಿಕೆ ಅಲ್ವಾ? ಈಗ ಉರಿ ಇದೆ ಅಂದರೆ ನಾನು ಹೋಗ್ತೀನಾ? ಚಿರತೆ ಇದೆ ಅಂದರೆ ನೀವೆಲ್ಲ ಹೋಗ್ತೀರಾ? ನನ್ನ ಜೊತೆ ಬರ್ತೀರಾ? ಮತ್ತು ನಿಮಗೆಲ್ಲ ಮಾತ್ರ ಲೈಫ್ ಸೆಕ್ಯೂರಿಟಿ ಬೇಕು, ಸೇಫ್ಟಿ ಬೇಕು, ನಮಗೆ ಬೇಡವಾ? ಸೊ ನಾವೇನು ಮಾಡ್ತೀವಿ, ನಾವು ಒಬ್ಬರೇ ಹೋಗೋದಿಲ್ಲ, ನಮ್ಮ ಜೊತೆ ನಿಮ್ಮ 4 ಜನ ಕರ್ಕೊಂಡು ಹೋಗ್ತೀವಿ ಅಲ್ವಾ? ಯಾಕೆ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳಿಗೂ ಏನು ಭಯ ಅಂತ ಹೇಳಿದರೆ ನನ್ನ ಏನಾರ ಮಾಡಿಬಿಡ್ತಾರೆ ಅನ್ನೋದೊಂದು ಭಯ ಇದೆ ಅಲ್ವಾ? ಅದಕ್ಕೋಸ್ಕರ ಅದೇನು ಮಾಡುತ್ತೆ, ಜನ ನೋಡಿದ ತಕ್ಷಣ ಅದು ಸೈ ನೇಚರ್, ಮೆಜಾರಿಟಿ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾಚಿಕೆ ಸ್ವಭಾವ ಇರುತ್ತೆ. ಸೊ ನಾವೆಲ್ಲ ಓಡಾಡ್ತೀವಿ, ಧೈರ್ಯ ಗೊತ್ತಾ? ಕಾಡಲ್ಲಿ ಓಡಾಡಿದಾಗ ಹುಲಿ ನೋಡಿದ್ರು ಹುಲಿ ಫಸ್ಟ್ ಏನು ಮಾಡುತ್ತೆ? ಅಟ್ಯಾಕ್ ಮಾಡುತ್ತಾ? ಏನು ಮಾಡುತ್ತೆ? ಅದೇ ಓಡೋಗುತ್ತಾ? ಹೇಳ್ಬೇಕು. ಹೇಳಿಲ್ಲ ಅಂದರೆ ನಾನು ಇಷ್ಟು ಮುಗಿಸ್ಬಿಡ್ತೀನಿ. ಮೇಡಮ್ಗೆ ಹೇಳಿದ್ದೀನಿ, ನಂದು 10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಮಾತಾಡಲ್ಲ ನಾನು ಅಂತ. ಹಾಂ, ಸ್ವಲ್ಪ ಜೋರಾಗಿ ಹೇಳ್ಬೇಕು. ಹಾಂ ಹೇಳ್ಬೇಕು. ಯಾರು ಹೇಳಲಿಲ್ಲ ಅಂತ ಹೇಳಿದ್ರೆ ನಾನು ಮುಗಿಸ್ಬಿಡ್ತೀನಿ. ಏನು ಮಾಡುತ್ತೆ ಪ್ರಾಣಿಗಳು? ಮನುಷ್ಯರನ್ನು ನೋಡಿದ ತಕ್ಷಣ ಏನು ಮಾಡುತ್ತೆ? ಜೋರು ಮಾಡುತ್ತಾ? ಹಾಂ, ಸೈಲೆಂಟ್ ಆಗುತ್ತೆ ಅಲ್ವಾ? ಸೈಲೆಂಟ್ ಆಗುತ್ತೆ. ಜೊತೆಗೆ ಏನು ಮಾಡುತ್ತೆ? ಫಸ್ಟು ಸೈಲೆಂಟ್ ಆಗುತ್ತೆ. ಫಸ್ಟು ಅದು ನಮ್ಮಿಂದ ತಪ್ಸ್ಕೊಳಕ್ಕೆ ನೋಡುತ್ತೆ, ಅಂದರೆ ನಮ್ಮ ವಿಷನಿಂದ ತಪ್ಸ್ಕೊಳಕ್ಕೆ ನೋಡುತ್ತೆ ಅಲ್ವಾ? ಈಗ ನೀವೆಲ್ಲ ಕ್ಲಾಸಲ್ಲಿ ಕೂತಾಗ ಮೇಡಮ್ ಒಂದು ಪ್ರಶ್ನೆ ಕೇಳಿದ ತಕ್ಷಣ ನೀವೇನು ಮಾಡ್ತೀರಾ? ಕೇಳ್ತಾರೆ ಅಂದ ತಕ್ಷಣ ಏನು ಮಾಡ್ತೀರಾ? ಅವ್ರನ್ನೇ ನೋಡ್ತೀರಾ, ತಲೆ ಕೆಳಗೆ ಹಾಕ್ತೀರಾ? ಸೇಮ್ ಅದೇ ಥರ ಅದು ನಮ್ಮನ್ನು ನೋಡಿದ ತಕ್ಷಣ ಏನು ಮಾಡುತ್ತೆ? ಫಸ್ಟು ಅದು ಹೈಡ್ ಆಗಕ್ಕೆ ಟ್ರೈ ಮಾಡುತ್ತೆ. ಹೈಡ್ ಆಗುತ್ತೆ ಹೆಂಗೆ ಅಂತ ಹೇಳಿದ್ರೆ, ಅದ್ರ ಬಾಡಿ ದೊಡ್ಡದಿರುತ್ತಲ್ಲ, ಅದಕ್ಕೆ ಅದೇನು ಮಾಡುತ್ತೆ? ಫಸ್ಟು ಅದರದ್ದು ಏನು ವಿಷನ್ ಇರುತ್ತೆ ಅದನ್ನ ಡೈವರ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ನಿಮ್ಮನ್ನು ನೋಡಬಾರ್ದು ಅಂದರೆ ಈ ಕಡೆ ನೋಡುತ್ತೆ ಫಸ್ಟು 2 ಮಿನಿಟ್ಸ್, ಅಂದರೆ ನೀವೆಲ್ಲರೂ ಹೋಗ್ಬಿಡ್ಲಿ ಅಂತ. ನೆಕ್ಸ್ಟು ಅದ್ರ ಮೇಲೂ ಕೂಡ ಇದ್ದರೆ ನೀವೇನು ಮಾಡುತ್ತೆ? ಅದು ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಗರ್ಜನೆ ಮಾಡೋಕ್ಕೆ ಶುರು ಮಾಡುತ್ತೆ, ಅಥವಾ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಇಲ್ಲಿಂದ ಹೋಗಿ ಅಂತ ಒಂದು ಅಲಾರಾಮ್ ಕಾಲ್ ಕೊಡುತ್ತೆ ಅಲ್ವಾ? ಎಲ್ಲ ಮಾಡುತ್ತಲ್ವ, ಹುಲಿ, ಚಿರತೆ, ಆನೆ ಎಲ್ಲ ಕೂಗೋದು ನೀವು ಕೇಳಿದಿರಲ್ವಾ? ಫಸ್ಟ್ ಅದು ಅಲಾರಾಮ್ ಕೊಡುತ್ತೆ, ನನ್ನ ಜಾಗಕ್ಕೆ ನೀವು ಬಂದಿದ್ದೀರಾ, ಇಲ್ಲಿಂದ ಬಿಟ್ಟು ಹೋಗಿ ಅಂತ ಹೇಳುತ್ತೆ. ಅದ್ರ ಮೇಲೂ ನೀವೆಲ್ಲ ಅಲ್ಲೇ ಇದ್ರೆ ಏನು ಮಾಡುತ್ತೆ? ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ ಮರಿಗಳಿದ್ರೆ ಮಾತ್ರ ಅದು ಅಟ್ಯಾಕ್ ಮಾಡುತ್ತೆ ಅಲ್ವಾ? ನಮಗೆಲ್ಲ ಏನಾಗಿದೆ ಹೇಳಿ? ನಾವೆಲ್ಲ ಚೆನ್ನಾಗಿ ಓದಬೇಕು, ಕೆಲಸ ಮಾಡಬೇಕು, ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು. ಪ್ರಾಣಿಗಳಿಗೆ ಏನಿಲ್ಲ, ಇವತ್ತು ಊಟ ಮಾಡಬೇಕು, ಮತ್ತೆ ನಾಳೆ ಊಟ ಮಾಡಬೇಕು, ಮತ್ತೆ ನಾಡಿದ್ದು ಊಟ ಮಾಡಬೇಕು, ಆಚೆ ನಾಡಿದ್ದು ಊಟ ಮಾಡಬೇಕು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಒಂದೇ ಊಟ ಮಾಡಬೇಕು ಅಂತಿಲ್ಲ, ಜೊತೆಗೆ ನನ್ನ ಫ್ಯಾಮಿಲಿನೂ ಸಮೇತ ಚೆನ್ನಾಗಿರಬೇಕು ಅಂತ ಭಾವನೆ ಇದೆ ಅಲ್ವಾ? ಅದಕ್ಕೆ ಆನೆಗಳೇನು ಮಾಡುತ್ತೆ? ಒಂದು ಭಾಗದಿಂದ ಇನ್ನೊಂದು ಭಾಗ, ಇನ್ನೊಂದು ಭಾಗದಿಂದ ಇನ್ನೊಂದು ಭಾಗ, ಈ ಥರ ಓಡಾಡ್ಕೊಂಡು ಬರೋದು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸೀಸನಲ್ಲಾಗಿ ಬೆಳೀತಾರೆ ಬೆಳೆನ. ಮತ್ತು ಕೆಲವು ಭಾಗದಲ್ಲಿ ನೀರು ಜಾಸ್ತಿ ಇರುತ್ತೆ, ಕೆಲವು ಟೈಮಲ್ಲಿ ನೀರು ಕಡಿಮೆ ಇರುತ್ತೆ. ಸೊ ಅದಕ್ಕೆ ಆನೆಗೆ ಅದರದ್ದೇ ಆದಂಥ ಕಾರಿಡಾರ್ಸ್ಗಳಿದೆ. ಅದು ಎಷ್ಟು ಓಡಾಡೋದು ಗೊತ್ತಾ? ಒಂದು ದಿವಸಕ್ಕೆ ಆನೆ ಎಷ್ಟು ಓಡಾಡುತ್ತೆ? ಯಾರಿಗಾರ ಗೊತ್ತಾ? ಒಂದು ಗೆಸ್. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಎಷ್ಟು ನಡೀತಾನೆ? ಒಬ್ಬ ಮನುಷ್ಯ ಒಂದು ದಿವಸಕ್ಕೆ ಆ್ಯಾವ್ರೇಜಲ್ಲಿ ಎಷ್ಟು ನಡೀತಾನೆ? ಒಂದು ದಿವಸಕ್ಕೆ ಬಾಯ್ಸ್ ನೀವು ಹೇಳ್ಬೇಕು. ನೀವೇ ಓಡಾಡಿ ಕೆಲಸ ಮಾಡೋದು, ಇವರೆಲ್ಲ ಕೂತ್ಕೊಂಡು ಕೆಲಸ ಮಾಡಿ ಎಲ್ಲ ಮಾಡಿಬಿಡ್ತಾರೆ. ಹಾಂ, 5000. ಹಾಂ, ಈ ಕಡೆಯಿಂದ 1 ಡೇಗೆ ಒಬ್ಬ ಮನುಷ್ಯ ಎಷ್ಟು ನಡಿಬೋದು? 5000, 2000, 1000 ಸ್ಕೂಲ್ ಮನೆಗೆ ಹೋಗಿಂದ ಸ್ಕೂಲಿಗೆ ಬಂದರೆ ಮುಗಿದೋಯ್ತು, 1000 ಆಗೋಗ್ಬಿಡುತ್ತೆ. ಸೊ ಏನಂತ ಆಗಿದೆ ಈಗ, ಎಲ್ಲರಿಗೂ ಸೈಕಲಾಜಿಕಲಿ 10,000 ಸ್ಟೆಪ್ಸ್ ನಡಿಲೇಬೇಕು ನೀವು ಅಂಥೇಳಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಏನು ಮಾಡಿದ್ವಿ? 10,000 ನಡಿಲೇಬೇಕು ಅನ್ನೋ ಆ್ಯಾವ್ರೇಜಲ್ಲಿ ಇದ್ವಿ ಅಲ್ವಾ? ನೀವೆಲ್ಲ ಚಿಕ್ಕವರಿದ್ದೀರಿ, ದೊಡ್ಡವರಾದ್ಮೇಲೆ ನೀವು ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಆನೆ ಒಂದು ದಿವಸಕ್ಕೆ ಸರಿಸುಮಾರು ಆ್ಯಾವ್ರೇಜ್, ಆನ್ ಆ್ಯಂಡ್ ಆ್ಯಾವ್ರೇಜ್ ಅದು 25 ಕಿಲೋಮೀಟರ್ ನಡೆಯುತ್ತೆ. ಒಂದು ಆನೆ ಒಂದು ದಿವಸಕ್ಕೆ 25 ಕಿಲೋಮೀಟರ್ ನಡೆಯುತ್ತೆ. ಸೊ ಇವತ್ತು ಕಾರ್ಕಳಕ್ಕೆ ಬಂದಿರೋ ಆನೆ ಅದು ಮೂಡುಬಿದ್ರೆಗೆ ಹೋಗ್ಬೇಕಂದ್ರೆ ಎಷ್ಟು ದಿವಸ ಬೇಕು? ಎಷ್ಟು ದಿನ ಬೇಕು? 1 ಡೇ ಬೇಕು ಅಲ್ವಾ? 1 ಡೇ ಅಂತ ಹೇಳಿದ್ರೆ 24 ಅವರ್ಸ್ ಆಯಿತು. 24 ಅವರ್ಸಲ್ಲಿ ನೀವೆಲ್ಲ 12 ಅವರ್ಸ್ ಎದ್ದಿರ್ತೀರ. ಸೊ ನಿಮ್ಮ ಕಣ್ಣಿಗೆ ಬೀಳಬಾರ್ದು. ಇನ್ನು ಉಳಿದಿದೆ ಎಷ್ಟು ಟೈಮು? ಸೊ ರಾತ್ರಿ ಹೊತ್ತು, ಇವತ್ತು ರಾತ್ರಿ 8 ಗಂಟೆಗೆ ಹೊರಟ್ರೆ ಅದು ಬೆಳಗಿನ ಜಾವ 8 ಗಂಟೆ ಅಷ್ಟೊತ್ತಿಗೆ ಮೂಡುಬಿದ್ರೆಗೆ ಹೋಗಿ ಅಲ್ಲಿರೋ ತೋಟದಲ್ಲೆಲ್ಲ ತಿಂದು ಅದು ಮಲ್ಕೊಳ್ಬೇಕು. ಗೊತ್ತಾಯ್ತಾ?
ಆ ಥರ ಅದ್ರ ಮೆಕ್ಯಾನಿಸಮ್ ಅದು ಇರೋದೇ ಅದೇ ಥರ. ಯಾಕೆ ಅಂತ ಹೇಳಿದ್ರೆ ನಿಮ್ಗಳ ಕಣ್ಣಿಂದ ಎಲ್ಲ ಅದು ಹೊರಗಡೆ ಬರಬೇಕು, ಯಾರ ಕಣ್ಣಿಗೂ ಬೀಳಬಾರ್ದು, ಅದು ಒಂದೇ ಹೋಗ್ಬಾರ್ದು, ಅದ್ರ ಜೊತೆ ಗುಂಪಲ್ಲಿರುತ್ತೆ. ಸೊ ಇಷ್ಟು ಈಗ ಯಾರ ಕೆಲಸ ಕಷ್ಟ? ಮನುಷ್ಯರ ಕೆಲಸ ಕಷ್ಟನಾ, ಪ್ರಾಣಿಗಳ ಕೆಲಸ ಕಷ್ಟನಾ? ಆದರೂ ನಾವೆಲ್ಲ ಏನು ಮಾಡ್ತೀವಿ? ಈಗ ಇಷ್ಟೆಲ್ಲ ಆಯಿತು, ಇಷ್ಟೆಲ್ಲ ಆದಮೇಲೆ ಬೆಳಗ್ಗೆ ಮೂಡ್ಬಿದ್ರೆ ಅವ್ರು ಏನು ಮಾಡ್ತಾರೆ? ಬೆಳಗ್ಗೆ 8 ಗಂಟೆಗೆ ನೀವು ಯಾರೋ ಶಾಲೆಗೆ ಬರ್ಬೇಕಾದ್ರೆ ಒಂದು ಆನೆ ಸಿಕ್ಬಿಡ್ತು, ನೀವೇನು ಮಾಡ್ತೀರಾ? ಫಸ್ಟ್ ಓಡ್ತೀರಾ? ಆಯಿತು, ನೀವನೊಬ್ಬ ಓಡ್ತಾನೆ. ನೆಕ್ಸ್ಟ್ ಬಾಕಿಯವರೆಲ್ಲ ಬಿಡ್ತಿರೋ? ಒಟ್ಟು ಮೊಬೈಲ್ ಯಾರ್ದಿರುತ್ತೆ ಹತ್ರ ತಗೊಂಡು ಅದ್ರದ್ದೊಂದು ಫೋಟೋ ತೆಗಿತೀರಾ ಅಲ್ವಾ? ಕರೆಕ್ಟ್, ಒಳ್ಳೆ ಕೆಲಸ ನೋಡಿ. ಅದೊಂದು ಮಾತ್ರ ಫೋಟೋ ಚೆನ್ನಾಗಿ ತೆಗಿತೀರಾ. ತೆಗೆದ್ಮೇಲೆ ಏನು ಮಾಡ್ತೀರಾ? ಆ ಫೋಟೋ ತೆಗೆದು ಓಡ್ಬಿಡ್ತೀರಾ? ಫೋಟೋ ತೆಗೆದು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ನಿಮಗಿಂತ ನಿಮ್ಮ ಸೀನಿಯರ್ಸು ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತಾರೆ ಅಲ್ವಾ? ಅಪ್ಲೋಡ್ ಮಾಡಿ ಏನಂತ ಪ್ರಶ್ನೆ ಹಾಕ್ತಾರೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಿದ್ದಾರೆ, 8 ಗಂಟೆ ಮಲಗಿದಾರಾ ಅಂತಾರೆ ಅಲ್ವಾ? ಆನೆ ನಮ್ದೆಲ್ಲ ಹೌದಾ? ತೋಟ ಅವರು ಎಲ್ಲ ಮಾಡಿದರು, ಎಲ್ಲ ಆಯಿತು. ನೀವು ಶಾಲೆಗೆ ಹೋಗ್ಬೇಕಾದ್ರೆ ಏನಂದ್ರೆ ಒಂದು ಫೋಟೋ ತೆಗೆದು ಹಾಕ್ಬಿಟ್ರಿ. ಸೊ ಅದು ಯಾವ ಥರ ಸ್ಪ್ರೆಡ್ ಆಗ್ತಾ ಹೋಯಿತು ಮೆಸೇಜು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 8 ಗಂಟೆ ಆದರೂ ಇನ್ನೂ ಮಲಗಿದ್ದಾರೆ ಅಂತ ಅಲ್ವಾ? ನೋಡಿ, ಈ ಥರ ಸಿಚುವೇಶನ್ ಇದೆ. ನಿಮ್ಗೆ ಗೊತ್ತಾಯ್ತಾ ಸಿನಾರಿಯೋ? ನೀವೇನು ಮಾಡ್ಬೇಕಂತ ಹೇಳಿದ್ರೆ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನೀವೇನು ಮಾಡಬೇಕು? ಎಷ್ಟು ಜನ ಒಟ್ಟಾಗಿರ್ತೀರಾ ಅಷ್ಟು ಒಳ್ಳೆಯದು. ವೈಲ್ಡ್ ಅನಿಮಲ್ಸ್ ಇದರಲ್ಲಿ ನೀವೆಲ್ಲ ಗ್ರೂಪ್ ಆಗಿರಬೇಕು. ಯಾರೋ ಒಬ್ರು ಹೇಳಿದರು, ತಕ್ಷಣ ಗ್ರೂಪಾಗಿ ಹೋಗ್ಬೇಕು. ಗ್ರೂಪಾಗಿ ಹೋಗಿ ಎಲ್ಲಿ ಇರ್ತೀರಾ ನೀವು ಆ ಸ್ಪಾಟನ್ನು ಫಸ್ಟ್ ಏನು ಮಾಡಬೇಕು? ನಿಯರೆಸ್ಟ್ ಪಬ್ಲಿಕ್ ಪ್ಲೇಸಿಗೆ ಹೋಗ್ಬೇಕು. ಪಬ್ಲಿಕ್ ಪ್ಲೇಸಲ್ಲಿ ಹೋಗಿ ಯಾರು ನಿಮ್ಮ ಹಿರಿಯರು ಇರ್ತಾರಲ್ಲ, ನಿಮ್ಮ ಪೇರೆಂಟ್ಸು ಅಥವಾ ಆ್ಯನ್ಸೆಸ್ಟರ್ಸು, ಅವ್ರಿಗೆ ಹೇಳ್ಬೇಕು ಈ ಥರ ಇಲ್ಲಿ ಆನೆ ನೋಡಿದ್ವಿ ನಾವು ಅಂತ. ಅವ್ರು ಏನು ಮಾಡ್ತಾರೆ? ಇನ್ನೂ 4 ಜನಕ್ಕೆ ಅಲ್ಲಿ ಹೋಗ್ಬೇಡ್ರಪ್ಪ ಅಂತ ಹೇಳ್ತಾರೆ ಅಲ್ವಾ? ಹೋಗಬೇಡಿ ಅನ್ನೋ ಜೊತೆಗೆ ಹೇಳೋದ್ರ ಜೊತೆಗೆ ಏನು ಮಾಡಬೇಕು? ಸೋಷಿಯಲ್ ಮೀಡಿಯಲ್ಲಿ ಈ ಥರ ಆನೆ ಲೊಕೇಟ್ ಆಗಿದೆ, ಇಲ್ಲಿ ಡೇಂಜರ್ ಇದೆ, ಯಾರು ಕೂಡ ಓಡಾಡಬಾರ್ದು, ಟೆಂಪ್ರವರಿಯಾಗಿ ಓಡಾಡಬಾರ್ದು ಅಂತೇಳಿ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ನಮ್ಮವ್ರು ಹೋಗಿ ಮಾಡ್ತಾರೆ ಎಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಾವು ಹೋಗ್ತೀವಿ, ಎಲ್ಲ ನಮ್ಮ ಮಾತು ಕೇಳುತ್ತಾ? ಈಗ ನಾನು ಹೋಗಿ ಆನೆ ಮುಂದೆ ನಿಂತ್ಕೊಂಡ್ಬಿಡ್ದೆ, ನಾನು ರೇಂಜರು, ಆನೆ ಹೋಗು ಅಂದರೆ ಕೇಳುತ್ತಾ? ಯಾಕೆ? ಮತ್ತು ನೀವೆಲ್ಲ ನಮ್ಮನ್ನೇ ನಂಬ್ಕೊಂಡಿದ್ದೀರಲ್ವ ಅಲ್ವಾ? ಫಾರೆಸ್ಟ್ ಅವ್ರು ಬರ್ತಾರೆ, ನಮ್ಮ DRF ಬರ್ತಾರೆ ಅಂತೇಳಿ ನಾವು ಹೋಗಿ ಹೇಳ್ತೀನಿ, ನಾನು ಯೂನಿಫಾರ್ಮ್ ಹಾಕಿದ್ದೀನಿ ನಾನೇ, ನೀನು ಹೋಗ್ಬಿಡು ಮನೆಗೆ ಅಂತ. ಹೋಗುತ್ತಾ? ಯಾಕೆ ಹೋಗಲ್ಲ? ಯಾಕೆ ಹೋಗಲ್ಲ ಹೇಳ್ಬೇಕು? ಹಾಂ, ಅಲ್ಲಿ ಲಾಸ್ಟ್ ಬಾಯ್ಸ್ ನೀವು ಯಾರು ಇದ್ರೆ ಇನ್ವಾಲ್ವ್ ಆಗಲಿಲ್ಲ ಹೇಳಿ. ಯಾಕೆ ಆನೆ ನಮ್ಮನ್ನ ಯಾಕೆ ಬಿಟ್ಟೋಗುತ್ತೆ? ನಮ್ಮನ್ನು ಬಿಟ್ಟೋಗುತ್ತಾ? ಯಾಕೆ ಬಿಟ್ಟೋಗಲ್ಲ? ಬಿಟ್ಟೋಗುತ್ತೆ. ನಾವು ಕೂಡ ಮನುಷ್ಯರೇ ಅಲ್ವಾ? ಆನೆಗೆ ಇರೋದು ಮನುಷ್ಯರು ಕಂಡ್ರೆ ಭಯ, ರೇಂಜರ್ ಕಂಡ್ರೆ ಭಯ, ಸ್ಟೂಡೆಂಟ್ಸ್ ಕಂಡ್ರೆ ಭಯ, ಅಡ್ಮಿನಿಸ್ಟ್ರೇಟರ್ಸ್ ಕಂಡ್ರೆ ಭಯ, ಆ ಥರ ಇದೆಯಾ? ಅದಿನ್ನೂ ಎಲ್ಲಿ? ನಮಗಿಂತ 100 ವರ್ಷ ಅಥವಾ 1000 ವರ್ಷ ಮುಂದೆ ಇದ್ದಾರೆ ಅವರು. ನಾವು ತಪ್ಪು ಮಾಡಲ್ಲ, ಹಂಗಾಗಿ ನಾವು ಯಾರಿಗೂ ಎದುರಲ್ಲ ಅಂತಾರೆ ಅಲ್ವಾ? ಕರೆಕ್ಟಾ? ಸೊ ನಾವೇನು ಮಾಡ್ತೀವಿ ಆ್ಯಸ್ ಎ ಡಿಪಾರ್ಟ್ಮೆಂಟ್ ಅವರಾಗಿ ನಾವು ಮೊದಲೇ ಸಿಚುವೇಶನ್ ಅನಾಲಿಸಿಸ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಇದು ಏನು ನಮ್ಮ ಇಮ್ಮಿಡಿಯೇಟ್ ಆ್ಯಕ್ಷನ್ ಏನಂತ ಹೇಳಿದ್ರೆ ಫಸ್ಟು ಸಿವಿಲಿಯನ್ಸ್ನ ನಾವು ಸೇಫ್ ಗಾರ್ಡ್ ಮಾಡ್ತೀವಿ, ಅದಾದಮೇಲೆ ಆನೆನ ಸೇಫ್ ಗಾರ್ಡ್ ಮಾಡ್ತೀವಿ. ಗೊತ್ತಾಯ್ತಾ? ಅದಕ್ಕೆ ಯಾರು ಕೋಆಪ್ರೇಟ್ ಮಾಡಬೇಕು? ನಿಮ್ಮ ಮನೇಲಿ ಬಿಡಲ್ಲಲ್ಲ ನೀವು ಅಂತ ಹೇಳೋಕ್ಕೆ. ಹಾಂ, ಮಕ್ಕಳನ್ನೆಲ್ಲ ಫಸ್ಟ್ ಏನು ಮಾಡ್ತಾರೆ? ಫಸ್ಟ್ ಮನೆ ಒಳಗೆ ಕೂಡಾಕ್ತಾರೆ ಅಲ್ವಾ? ಆನೆ ಬಂದಿದೆ, ಹುಲಿ ಬಂದಿದೆ, ಚಿರತೆ ಬಂದಿದೆ ಅಂತ. ಯಾಕೆ ಅಂತ ಹೇಳಿದರೆ ಆನೆ ಎಲ್ಲ ಪ್ರಾಣಿಗಳಿಗೂ ಒಂದೇ ಒಂದು ಸೈಕಾಲಜಿ ಏನಂದರೆ ಅದು ಅದಕ್ಕಿಂತ ಕಡಿಮೆ ಸೈಜಲ್ಲಿರೋಂಥದ್ದು, ಶಕ್ತಿ ಕಡಿಮೆ ಇರುತ್ತೆ, ನಾನು ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು ಅಂತ ಅಲ್ವಾ? ಆ ಥರ ಅದಕ್ಕೆ ಫಸ್ಟಿಂದನೇ ಬಂದುಬಿಟ್ಟಿದೆ. ಸೊ ಅದಕ್ಕೆ ಏನು ಮಾಡ್ತಾರೆ? ಎಲ್ಲರನ್ನ ಮಕ್ಕಳನ್ನ ಸ್ವಲ್ಪ ಮನೆಗಡೆ ಹೋಗಿ ಅಂತಾರೆ. ನೆಕ್ಸ್ಟ್ ನಿಮ್ಮ ದೊಡ್ಡವ್ರನ್ನೆಲ್ಲ ನಾವು ಕರ್ಕೊಂಡು ಹೋಗಿ ಏನು ಮಾಡ್ತೀವಿ? ಆನೆನ ಡ್ರೈವ್ ಮಾಡೋದು, ಮತ್ತೊಂದು ಮಾಡೋದು, ಅದ್ರದ್ದು ರೈಟ್ ಡೈರೆಕ್ಷನ್. ಅಂದರೆ ಆನೆ ಯಾವಾಗೂ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ದಾರಿ ತಪ್ಪಿದಾಗ ಮಾತ್ರ ಊರ ಕಡೆ ತಿರುಗಿರುತ್ತೆ. ಅದ್ರದ್ದು ರೈಟ್ ಡೈರೆಕ್ಷನ್ ಕೊಟ್ಟರೆ ಅದು ಹೋಗ್ಬಿಡುತ್ತೆ. ಬಟ್ ಇಮಿಡಿಯೇಟ್ ಆಗಲ್ಲ. ಅದಕ್ಕೆ ಏನಾಗುತ್ತೆ? ಸ್ವಲ್ಪ ಟೈಮ್ ಬೇಕು, 1 ದಿವಸ ಬೇಕು ಟೈಮು, ಅಥವಾ 2 ಡೇಸ್ ಬೇಕು. ಅದು ರಿಪೀಟೆಡಾಗಿ ಏನಾಗುತ್ತೆ? ನಾನು ಈ ಜಾಗ ನಂದಲ್ಲ ಅಂತ ಹೇಳಿದಾಗ ಅದು ಮೂವ್ ಆಗುತ್ತೆ. ಓಕೆ? ಸೊ ನಾನು ಏನು ಹೇಳ್ತಿದ್ದೀನಿ ಇದೆಲ್ಲ ನಿಮಗೆ ಕಾಮನ್ ಸೆನ್ಸ್ ಥರ. ನೀವು ನಿಮ್ಮ ಯಾವುದೇ ಪ್ರಾಣಿ ಬಂದರೂ ಅಷ್ಟೇ, ಹಾವು ಬಂದರೂ ಅಷ್ಟೇ, ಆನೆ ಬಂದರೂ ಅಷ್ಟೇ, ಚಿರತೆ ಬಂದರೂ ಅಷ್ಟೇ, ಈ ಭಾಗದಲ್ಲಿ ಹೆಚ್ಚಾಗಿರೋದು ಆನೆ ಇಲ್ಲ, ಚಿರತೆ ಇದೆ, ಪ್ಲಸ್ ಹಾವುಗಳಿದ್ದಾವೆ ಅಲ್ವಾ? ಆ ಥರ ನೀವು ನೋಡ್ಕೊಳ್ಬೇಕು. ಇದಿಷ್ಟು ನಿಮಗೆ ಏನಂದರೆ ಜಸ್ಟ್ ಫಾರ್ ಜನರಲ್ ನಾಲೆಜ್ ಅಷ್ಟೇ. ಓಕೆ?
ಈಗ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಬೇಕು ಅಂತಿದ್ದೀರಾ? ಎಷ್ಟು ಜನ ಪೊಲೀಸ್ ಆಗಬೇಕು ಅಂತಿದ್ದೀರಾ? ಅಟ್ಲೀಸ್ಟ್ ಒಬ್ಬ ಇದ್ದಾನೆ. ಓಕೆ, ಎಷ್ಟು ಜನ ಆರ್ಮಿಗೆ ಸೇರಬೇಕು ಅಂತಿದ್ದೀರಾ? ಎಷ್ಟು ಜನ ಡಾಕ್ಟರ್ ಆಗ್ಬೇಕಂತಿದ್ದೀರಾ? ಎಷ್ಟು ಜನ ಇಂಜಿನಿಯರ್ ಆಗ್ಬೇಕಂತಿದ್ದೀರಾ? ನೀವು ಯಾರು ಕೈ ಎತ್ತಲ್ಲ ಅಂದರೆ ನಾನು ಏನೂ ಆಗಲ್ಲ ಅನ್ನೋ ಥರ ಅಲ್ವಾ? ಹುಡುಗಿಯರಾದರೆ, ಹೆಣ್ಮಕ್ಳಾದರೂ ಪರವಾಗಿಲ್ಲ, ಗಂಡು ಮಕ್ಕಳು ನೀವು ಯಾವುದಕ್ಕೂ ರೆಸ್ಪಾಂಡೇ ಮಾಡ್ತಾಯಿಲ್ಲ. ಎಷ್ಟು ಜನ ಇಂಜಿನಿಯರ್ಸ್ ಆಗಬೇಕು? ಫೈನಲಿ ಒಬ್ಬರು ಇಬ್ಬರೇ, ಇವನೊಬ್ಬ 3 ಜನ. ಓಕೆ, ಆಯಿತು. ಸೊ ನೋಡಿ, ನೀವು ಎಲ್ಲ ಡಿಪಾರ್ಟ್ಮೆಂಟಿಗೆ ಹೋದರೂ ಅಷ್ಟೇ, ನಿಮ್ಗೇನಂದರೆ ವರ್ಕಾಲಿಕ್ಕು. ನಮಗೆಲ್ಲ ಏನು ಗೊತ್ತಾ, ನಾವು ಡೈಲಿ ಟ್ರೆಕ್ಕಿಂಗ್ ಮಾಡ್ತೀವಿ, ಮನೆಗೆ ಬಂದು ಆರಾಮಾಗಿ ಕ್ವಾರ್ಟರ್ಸು, ವೆಹಿಕಲ್ ಎಲ್ಲ ಕೊಟ್ಟಿದ್ದಾರೆ. ಕಡೆದಾಗೆ ನಮಗೆ ತಿಂಗಳು ಕೊನೆ ಆದ ತಕ್ಷಣ ಏನು ಮಾಡ್ತಾರೆ, ಸಂಬಳನೂ ಕೊಡ್ತಾರೆ ಗೌರ್ಮೆಂಟವ್ರು. ಈ ಥರ ಯಾವ ಡಿಪಾರ್ಟ್ಮೆಂಟಲ್ಲಿದೆ? ಯಾವುದ್ರಲ್ಲಾರು ಇದೆಯಾ? ಟ್ರೆಕ್ಕಿಂಗ್ ಮಾಡಿದರೆ ಅಥವಾ ಪ್ರಾಣಿ ಜೊತೆ ಓಡಾಡಿದರೆ ಸಂಬಳ ಕೊಡೋಂಥ ಸರ್ವಿಸ್ ಮಾಡಿದರೆ ರೆನ್ಯುಮರೇಷನ್ ಎಲ್ಲರೂ ಇದೆಯಾ? ಹಾಂ, ನಾವು ಡೈಲಿ ಕಾಡ್ ಸುತ್ತೀವಿ, ಡೈಲಿ ಫಾಲ್ಸ್ ನೋಡ್ತೀವಿ, ಡೈಲಿ ಅನಿಮಲ್ಸ್ ನೋಡ್ತೀವಿ. ಬೇರೆ ಯಾವ ಕೇಡ್ರಲ್ಲಾರ, ಯಾವ ಡಿಪಾರ್ಟ್ಮೆಂಟಲ್ಲಾರ ಈ ಥರ ಇದೆಯಾ? ನೋಡಿ, ನಮಗೆ ಆ ಭಾಗ್ಯ ಇದೆ. ಯಾರು ಡಾಕ್ಟರ್ ಆಗ್ತಾರೆ ನಿಮ್ಮ ಹತ್ರ ಟ್ರೀಟ್ಮೆಂಟಿಗೆ ಮಾತ್ರ ಬಂದರೆ ಮಾತ್ರ ಅಲ್ವಾ? ಯಾರು ಪೊಲೀಸ್ ಆಗ್ತೀರಾ, ಕಳ್ಳ ಬಂದು ಅಥವಾ ಸಿವಿಲಿಯನ್ಸ್ ಬಂದು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ. ಬಟ್ ನಮ್ಮಲ್ಲಿ ಆ ಥರ ಅಲ್ಲ. ಎಷ್ಟು ಜನ ಟ್ರೆಕ್ಕಿಂಗ್ ಹೋಗ್ಬೇಕು ಅಂತಿದ್ದೀರಾ? ಹಾಂ, ನೀವೆಲ್ಲ ಯಾರನ್ನ ಅಪ್ರೋಚ್ ಮಾಡ್ತೀರಾ? ಟ್ರೆಕ್ಕಿಂಗ್ ಹೋಗ್ಬೇಕಂದ್ರೆ ಯಾರನ್ನ ಅಪ್ರೋಚ್ ಮಾಡ್ತೀರಾ? ಗೈಡ್ ಅವ್ರು ಎಲ್ಲಿರ್ತಾರೆ? ಓಕೆ, ಆಯಿತು, ಗೈಡ್ ಇರ್ತಾರೆ. ಗೈಡ್ ಎಲ್ಲಿ? ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಬಟ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಯಾರು ಪರ್ಮಿಷನ್ ಕೊಡಬೇಕು? ಮತ್ತೆ ನೀವು ನಮ್ಮ ಹತ್ರನೇ ಬರ್ತೀರಾ? ನೋಡಿ, ಇಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇದ್ರಿ, ಎಲ್ಲ ನಮ್ಮ ಹತ್ರನೇ ಬಂದ್ರಾ? ಓಕೆ, ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವೆಲ್ಲ ಆಗಿ ಡಾಕ್ಟರ್ ಆಗಿ, ಇಂಜಿನಿಯರ್ಸ್ ಆಗಿ, ಎಲ್ಲ ಆಗಿ ಚೆನ್ನಾಗಿ ಓದಿ. ಆದರೆ ಅಟ್ಲೀಸ್ಟ್ ಸ್ವಲ್ಪ ಪೋರ್ಷನ್ನಾರ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ರೆ ಈ ಥರ ಎಲ್ಲ ಇದೆ. ಓಕೆ, ನಮಗೆಲ್ಲ ಏನು ಹೇಳಿದ್ರೆ, ನಾವು ಡೈಲಿ ಆನೆ ನೋಡ್ತೀವಿ. ನಾನು ಮುಂಚೆ ಕುಶಾಲನಗರದಲ್ಲಿದ್ದೆ, ನಮ್ಮ ಹತ್ರನೇ ಆನೆ 40 ಆನೆ ಇತ್ತು. 40 ಆನೆನ ಡೈಲಿ ನಾವೇ ಹತ್ತುತ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಈಗ ದುಬಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕಿಂತ ಮುಂಚೆ. ಸೊ 40 ಆನೆ ನಮ್ಮ ಕಸ್ಟಡಿಯಲ್ಲಿತ್ತು ಡಿಪಾರ್ಟ್ಮೆಂಟ್. ಅಂದರೆ ಇದೆಲ್ಲ ಕುಮ್ಕಿ ಆನೆಗಳು ಪಳಗಿಸಿಟ್ಟಿದ್ವಿ ಅಲ್ವಾ? ಬನ್ನೇರುಘಟ್ಟದಲ್ಲಿದ್ವಿ. ಬನ್ನೇರುಘಟ್ಟದಲ್ಲಿ ಡೈಲಿ ನಾವು ಹುಲಿ ಮರಿ ನೋಡ್ತಿದ್ವಿ, ಹುಲಿ ಮರಿ ಎತ್ಕೊಳ್ತಿದ್ವಿ. ಅಂದರೆ ಆ್ಯಸ್ ಎ ಆಫೀಸರ್ ಆಗಿ. ಸಿವಿಲಿಯನ್ಸ್ಗೆ ಈ ಪವರ್ಸ್ ಇಲ್ಲ. ನೀವು ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ವೈಲ್ಡ್ ಲೈಫಲ್ಲಿ ಅಂತ ಹೇಳಿದರೆ, ನಮ್ಮ ಡಿಪಾರ್ಟ್ಮೆಂಟ್ ತುಂಬ ಒಳ್ಳೆ ಡಿಪಾರ್ಟ್ಮೆಂಟ್. ಓಕೆ, ಇದರಲ್ಲಿ 3 ಥರ ಸೆಲೆಕ್ಷನ್ ಇದೆ. ಒನ್ ಈಸ್ UPSC ಸೆಲೆಕ್ಷನ್. UPSC ಸೆಲೆಕ್ಷನಲ್ಲಿ ನೀವು ಏನಾರು ಕ್ವಾಲಿಫೈ ಆಗಿ ಓದಿದರೆ ನೀವು ಡೈರೆಕ್ಟ್ DCF ಆಗ್ತೀರಾ, ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ. ಓಕೆ, ಇದು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್. ಅದ್ರ ಕೆಳಗಡೆದು KPSC ಸೆಲೆಕ್ಷನ್ ಮಾಡ್ತಾರೆ, ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ KPSC ಸೆಲೆಕ್ಷನ್ ಮಾಡ್ತಾರೆ. ಅದರಲ್ಲಿ ನೀವು ಸಬ್ ಡಿವಿಷನ್ ಲೆವೆಲ್ ಆಫೀಸರ್ ಆಗ್ತೀರಾ. ನೆಕ್ಸ್ಟ್ ಡಿಪಾರ್ಟ್ಮೆಂಟಿಂದ ಸೆಲೆಕ್ಷನ್ ಆದರೆ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಆಗ್ತೀರಾ. ಆಮೇಲೆ ಅಂದರೆ ರೇಂಜ್ ಫಾರೆಸ್ಟ್ ಆಫೀಸರ್, ಅದ್ರ ಸಬಾರ್ಡಿನೇಟ್ ಸ್ಟಾಫ್ ಆಗಿ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗ್ತೀರಾ, ಬೀಟ್ ಫಾರೆಸ್ಟ್ ಆಫೀಸರ್ ಆಗಿ ಆಗ್ತೀರಾ. ಈ ಥರ ಎಲ್ಲ ಸ್ಟ್ರಕ್ಚರ್ ಇದೆ. ಸೊ ನೀವು 3 ಸ್ಟಾರ್ ಹಾಕ್ಬೇಕಂದ್ರೆ ಏನಾಗಬೇಕು? ಯಾವ ಕೇಡ್ರ್ ಸೇರಬೇಕು? ಹಾಂ, UPSC ಆದರೆ ನೀವು ಡೈರೆಕ್ಟ್ IFS DF ಆಗಿಬಿಡ್ತೀರಾ, DCF ಆಗಿಬಿಡ್ತೀರಾ ಅಲ್ವಾ? ಸೊ ನಿಮ್ಗೆ ಏನಾರ ಫಾರೆಸ್ಟಲ್ಲಿ ಸರ್ವ್ ಮಾಡಬೇಕು, ಈ ಥರ ಎಲ್ಲ ಐಡಿಯಾಸ್ ಇದ್ದರೆ ನಿಮ್ಮ ಏನಾಗಿರಬೇಕು? IFS ಕ್ವಾಲಿಫೈ ಆಗಬೇಕು. ನೀವು IFS ಓದಬೇಕು. ಓಕೆ, ಈ ವರ್ಷ ಹೆಚ್ಚೆಚ್ಚು ಕರ್ನಾಟಕದಿಂದ ಸೆಲೆಕ್ಷನ್ ಆಗಿದ್ದಾರೆ. ಮುಂಚೆ ಎಲ್ಲ ಆಗ್ತಿರಲಿಲ್ಲ. ಇವಾಗೆಲ್ಲ ಹೈಯೆಸ್ಟ್ ಜನ IFS ಆಫೀಸರಾಗಿ ನಮ್ಮ ಕರ್ನಾಟಕದವರೇ ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಕೂಡ ಒಬ್ಬರಾಗಿ ಅಂಥೇಳಿ ನಾನು ನಿಮಗೆಲ್ಲ ಶುಭ ಹಾರೈಸ್ತಾ, ನೀವು ಒನ್ ಆಫ್ ದ ಸೆಕ್ಯೂರ್ಡ್ ಮತ್ತು ಒಳ್ಳೆ ಶಾಲೆಯಲ್ಲಿ ಓದ್ತಾ ಇದ್ದೀರಾ. ನಿಮಗೆ ಎಲ್ಲದೂ ಸಿಕ್ಕಿದೆ. ನೀವೇನಂದರೆ ನಿಮ್ಮ ಬುದ್ಧಿ ಖರ್ಚು ಮಾಡ್ಬೇಕಷ್ಟೇ. ಬುದ್ಧಿ ಖರ್ಚು ಮಾಡಿದರೆ ನೀವೆಲ್ಲ ದೊಡ್ಡ ಆಫೀಸರ್ ಆಗಿಬಿಡ್ತೀರ. ಎಲ್ಲ ಚೆನ್ನಾಗಿ ಓದ್ತಿರಲ್ವಾ? ಚೆನ್ನಾಗಿ ಓದಿದರೆ ಆಫೀಸರ್ ಆಗ್ತೀರಿ. ಚೆನ್ನಾಗಿ ಓದಿಲ್ಲ ಅಂದರೆ ಏನಾಗ್ತೀರಾ? ಅಲ್ಲ, ಹೆಣ್ಮಕ್ಳಿಗೆ ಮನೇಲಿ ಕೂರಿಸ್ತಾರೆ. ಇವರಿಗೆ ಚೆನ್ನಾಗಿ ಓದಿಲ್ಲ ಅಂದರೆ ಏನಾಗ್ತೀರಾ? ಹಾಂ, ಬಿಸ್ನೆಸ್ ಮಾಡ್ತೀರಾ? ಬಿಸ್ನೆಸ್ ಮಾಡಬೇಕಂದ್ರೆ ನಿಮ್ಮ ತಾತ ತಂದೆಯವರೆಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ದುಡ್ಡು ಕೊಡಬೇಕು. ಅದೆಲ್ಲ ಇದೆಯಾ? ಇದ್ದರೆ ಪರವಾಗಿಲ್ಲ. ಇದ್ದರೆ ಒಂದು 2-3 ಬಿಸ್ನೆಸ್ ಮಾಡಿ ಆ ದುಡ್ಡನ್ನು ಖಾಲಿ ಮಾಡಿ ಅಲ್ವಾ ಆರಾಮಾಗಿರ್ಬೋದು. ಓಕೆ,
ಓದಿದರೆ ಏನು ಗೊತ್ತಾ, ಓದಿದರೆ ನಿಮಗೆ ಝೀರೋ ಇನ್ವೆಸ್ಟ್ಮೆಂಟ್, ಬುದ್ಧಿ ಮಾತ್ರ ಖರ್ಚು ಮಾಡಬೇಕು. ಓದಿಲ್ಲ ಅಂತ ಹೇಳಿದರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೋದರೆ ಏನು ಮಾಡಬೇಕು, ಮನೇಲಿರೋ ದುಡ್ಡೆಲ್ಲ ತಗೊಂಡು ಬಂದು ಇನ್ನೊಬ್ರಿಗೆ ಕೊಟ್ಟು, ನಾವು ಬರೀ ಕೆಲಸ ಮಾಡೋರೇನಲ್ಲಿ 9 to ಅಥವಾ 10 to 6 ಮಾತ್ರ ಕೆಲಸ ಮಾಡಬೇಕು. ಅದೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೋದವರು ಬೆಳಗ್ಗೆ 6 to ರಾತ್ರಿ 10 ತನಕ ಕೆಲಸ ಮಾಡಬೇಕು ಅಲ್ವಾ. ಸೊ ನೀವು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಿ ಅಂದರೆ ಬಿಸ್ನೆಸ್ ಮಾಡಿ. ನಾವೆಲ್ಲ ಸ್ಮಾರ್ಟ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂದರೆ ಚೆನ್ನಾಗಿ ಓದ್ತೀವಿ ಅಲ್ವಾ ಗರ್ಲ್ಸ್. ಓಕೆ ಓಕೆ, ಇಷ್ಟು ಹೇಳ್ತಾ ಇನ್ನೊಂದು ಸರಿ ಬರ್ತೀನಿ ನಾನು. ಇನ್ನೊಂದು ಸರಿ ಬಂದು ನಿಮ್ಮನ್ನೆಲ್ಲ ಮಾತಾಡ್ಸ್ತೀನಿ, ನೋಡೋಣ ನಿಮ್ದು IQ ಲೆವೆಲ್ ಎಲ್ಲಿಗೆ ಹೋಗಿದೆ ಏನಂತೇಳಿ. ಓಕೆ ಓಕೆ, ಆಗಲಿ ಹಂಗಾರೆ. ಥ್ಯಾಂಕ್ ಯು, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮನ್ನೆಲ್ಲ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.